ಈ ಒಂದು ರೆಸ್ಪಾನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಕಲ್ಲು ತಗೊಂಡು ಒಂದು ನೀರ್ ಮೇಲೆ ಎಸೆಯೋದು ಅಷ್ಟೇ ನಮ್ ಕೆಲಸ. ಬಟ್ ಆ ಕಲ್ಲು ಬಿದ್ದ ಮೇಲೆ ಅಲೆ ಹೆಂಗ್ ಎಬ್ಬಿಸುತ್ತೆ ಅನ್ನೋದು ಅದು ನೇಚರ್ ಆಗಿಬಿಟ್ಟಿದೆ. ಸಾಡಿ ಅಮೋಹ ಅಂತ ಶೋ ಮಾಡಿದ್ದದು ಏನೇ ಲಿಹಿಕ್ ಕೊಟ್ರು ನಮ್ಗೆ ಅದು ಡೈಜೆಸ್ಟೇ ಆಗ್ತಾ ಇಲ್ಲ. ಹೆಂಗಾಗೋಗ್ಬಿಟ್ಟಿದ್ರೆ ನಮ್ ತಲೆಯಿಂದ ಆಚೆಗೆ ಹೋಗ್ತಾ ಇಲ್ಲ. ಮೂತಿ ಮೇಲೆ ಕೆತ್ತನೆ ಮಾಡಿ 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 ಅದು ಪರಿಪೂರ್ಣ ಆಗುವವರೆಗೂ ಈಗ ಬಿಟ್ಟೇ ಇಲ್ಲ. ಎಸ್ಪೆಷಲಿ ಹೀರೋಯಿನ್ ಇದಲ್ಲ, ಕಾಸ್ಟ್ಯೂಮ್ ಡಿಸೈನರ್ ಹತ್ರ ಕೂತ್ಕೊಂಡು ಅವ್ರ ಜೊತೆ ಹೋಗಿ ಶಾಪಿಂಗ್ ಮಾಡಿಕೊಂಡು ತಾನು ಇನ್ವಾಲ್ವ್ಮೆಂಟ್ ತಗೊಂಡು ಆ ಕಾಸ್ಟ್ಯೂಮರ್ ಜೊತೆ ಈ ಫೈನಲ್ ಔಟ್ಪುಟ್ ತಗೊಂಡಿದ್ದಾರೆ. ಅಜಯ್ ಸಾಹೇಬ್ ಹೋಗಿ ಕಾಸ್ಟ್ಯೂಮನ್ನ ಮತ್ತೆ ಅವ್ರಿಗೂ ಸಮಾಧಾನ ಆಗದೆ ಅವ್ರು ಕೂಡ ಬಂದು ನಾಳೆ ಶೂಟಿಂಗ್ ಅಂದ್ರೆ ಹಿಂದಿನ ದಿವಸ ಶಾಪಿಂಗ್ ಮಾಡಿ ಇದೊಂದು ಫೈನಲ್ ಔಟ್ಪುಟ್ನ ತಗೊಂಡ್ಬರೋದಕ್ಕೆ ಇದು ಸಾಧ್ಯ ಆಯ್ತು ಸರ್. ಅವ್ರು ಬೆಳಿಗ್ಗೆ ಬನ್ನಿ ಅನ್ನೋರು, ಬೆಳಿಗ್ಗೆ ಬಂದ್ರೆ ಆಲ್ರೆಡಿ ಇನ್ನೊಂದು ಮಾಡಿಟ್ಟಿರೋರು. ಪಾರ್ಟ್ನರ್ ಸಿನಿಮಾ ಹೆಂಗಾಯ್ತು ಅಂದ್ರೆ ಹುಡ್ಕ ಬಂತು ಎಲ್ಲವೂ. ಹರೀಶ್ ಸರ್ ಚೆನ್ನಾಗಾಗ್ಬೇಕು ಸರ್, ಖರ್ಚು ನೋಡ್ತಾ ಇಲ್ಲ ನಾವು, ಸಾಂಗ್ ಚೆನ್ನಾಗಿದೆ ಹಿಟ್ ಮಾಡಬೇಕು ಅಷ್ಟೇ ಸರ್. ಈ ಸಿನಿಮಾ ನಿಲ್ಸೋಣ ಅಂತ ಇವತ್ತು ಜೊತೆಲಿ ನಿಂತಿದ್ದಾರೆ. ಯಾವ ಹೀರೋಯಿನ್ ಬರ್ತಾರೆ ಸರ್, ಈಗ ಶೂಟಿಂಗ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಸಿನಿಮಾ ನೋಡ್ತಾ ಇರ್ತಾರೆ. ಈ ಸಿನಿಮಾ ಗೆಲ್ಲಬೇಕು, ಪಾರ್ಟ್ನರ್ ಅಂತ ಏನು ಟೈಟ್ಲ್ ಇಟ್ಟಿದ್ದೀವಿ ಎಲ್ಲರೂ ಪಾರ್ಟ್ನರ್ಶಿಪ್ ಇದು ಸರ್. ನಕುಲ ಭಯಂಕರ್ ಅವರು ಲವ್ ಮಾಕ್ಟೇಲ್ 2, 3 ಏನು ಹಿಟ್ ಕೊಟ್ಟಿದ್ರು, ಇದು 3ನೇದು ಹ್ಯಾಟ್ರಿಕ್ ಇಟ್ಟು ಸರ್ ಅವ್ರಿಗೆ. ಪಾರ್ಟ್ನರ್ ಅಮೋರ ವಿಶೇಷ ಸರಣಿಯಲ್ಲಿ ಈಗ ನನ್ನ ಜೊತೆಗೆ ಈ ಸಿನಿಮಾದ DOP ಸುಜ್ಞಾನ್ ಸರ್ ಇದ್ದಾರೆ, ಜೊತೆಗೆ ಡೈರೆಕ್ಟರ್ ಶಿವ ತೇಜಸ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ಈ ಎಲ್ಲ ಕಡೆ ನಿಮ್ದೆ ಸೌಂಡು ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಅಮೋರ ಸೊ ಆ್ಯಕ್ಚುಲಿ ಯೂಶಲಿ ಸಿನಿಮಾ ಹಾಗಾಗೋದು ಅಥವಾ ಟ್ರೈಲರ್ ಹಾಗಾಗೋದು ಅಥವಾ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡೋದು ನಾವು ನೋಡಿದ್ವಿ. ಸಾಂಗ್ಸು ಯಾವಾಗಲೂ ಕೂಡ ಅಂದರೆ ನಮ್ಮ ಇಂಡಸ್ಟ್ರಿ ಇತಿಹಾಸ ತಗೊಂಡಾಗ ಪ್ರತಿ ಸಲ ಒಂದು ಹಾಡು ಯಾವುದೋ ಒಂದು ಸಿನಿಮಾನ ಗೆಲ್ಸಿದ್ದು ಉದಾಹರಣೆಗಳು ತುಂಬ ಜಾಸ್ತಿನೇ ಇದೆ. ಸೊ ಆ ನಿಟ್ಟಿನಲ್ಲಿ ನೋಡೋತರದಾದರೆ ಇನ್ನೊಂದು ಹಿಟ್ ಲೋಡ್ ಆಗಿದೆ ಅಂತ ಕಾಣುತ್ತೆ. ಸೊ ನೀವು ಅದರ ಭಾಗವಾಗಿದ್ದೀರಾ. ಸೊ ಯಾರಿಂದ ಶುರು ಮಾಡೋಣ? ಹೇಳಿ ಸರ್. ಸರ್, ಅಂದರೆ ಈ ಥರದ ಕ್ರಾಫ್ಟ್ಗಳು ಅದೇ ಮಾಸ್ಟರ್ ಹೇಳ್ತಾ ಇದ್ರು, ಕೊರಿಯೋಗ್ರಾಫರ್ ಮಾತಾಡ್ಬೇಕಾದ್ರೆ ಕೆಲವೊಂದು ಆಗ್ತವೆ ಮಾಡೋದಲ್ಲ ಅಂತ. ಸೊ ಆ ಥರದೊಂದು ಪ್ರಾಸೆಸ್ ಆಗಿದೆ. ನೀವು ಆ ಪ್ರಾಸೆಸ್ ಥ್ರೂಔಟ್ ಜರ್ನಿಲಿದ್ದೀರಾ. ಮತ್ತು ನೀವೆಲ್ಲರೂ ತುಂಬ ವರ್ಷಗಳಿಂದ ಸ್ನೇಹಿತರು, ಸಾಕಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದೀರಿ. ಬಟ್ ಒಂದು ಔಟ್ಪುಟ್ಗೆ ಈ ಥರ ಜೊತೆ ಆದಾಗ, ಈ ಥರದೊಂದು ಕ್ರಿಯೇಟ್ ಆದಾಗ ಸೊ ಹೇಗನ್ಸುತ್ತೆ? ಮತ್ತು ಈ ಒಂದು ರೆಸ್ಪಾನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಯೂಶ್ವಲಿ ಏನಾಗುತ್ತೆ ಅಂತಂದರೆ ಒಂದು ಎನಿ ಪ್ರಾಜೆಕ್ಟ್ ಅಂತ ತಗೊಂಡಾಗ ಇಟ್ಸ್ ಎನ್ ಇನ್ವಾಲ್ವ್ಮೆಂಟ್. ಒಬ್ಬ ಡೈರೆಕ್ಟರ್ದಾಗಿರ್ಬೋದು, ಒಬ್ಬ ಕ್ಯಾಮ್ರಾಮನ್ದು ಮತ್ತು ಟೆಕ್ನಿಷಿಯನ್ ಟೀಮ್ಸ್ ಇದೇನಿರುತ್ತೆ ಇದು ಒಂದು ವೇವ್ ಲೆಂತ್. ಈಗ ಒಬ್ಬ ಡೈರೆಕ್ಟರ್ದು ಕ್ಯಾಮ್ರಾಮನ್ದು ವೇವ್ ಲೆಂತ್ ಚೆನ್ನಾಗಿದೆ, ಒಂದು ಪ್ರಾಡಕ್ಟ್ ಚೆನ್ನಾಗಿ ಆಗಬಹುದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಎಷ್ಟೋ ಪ್ರಾಜೆಕ್ಟ್ಸ್ಗಳು ಬಂದಿದೆ. ಕೆಲವು ಪ್ರಾಜೆಕ್ಟ್ಗಳು ಅಂದರೆ ಒಬ್ಬ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಸಿಂಕ್ ಆದರೆ ಪ್ರತಿಯೊಂದು ಕೆಲಸನೂ ನಾವೇ ಹುಡ್ಕೊಂಡು ಮಾಡ್ತೀವಿ. ಅದು ಹೇಳೋದೇ ಬೇಕಾಗಿಲ್ಲ, ಅವ್ರು ಕಥೆ ಹೇಳ್ತಾ ಇದ್ದಂಗೆ ನಾವೇ ಕನೆಕ್ಟ್ ಆಗಿಬಿಡ್ತೀವಿ. ಕೆಲವು ಡೈರೆಕ್ಟರ್ಗಳು ಏನಂತಂದರೆ ತಮಗೇನು ಬೇಕೋ ಅಷ್ಟೇ ತೊಗೊಳ್ತಿರ್ತಾರೆ. ಅದರಲ್ಲಿ ಈಗ ವೇವ್ ಲೆಂತ್ ಸಿಂಕ್ ಆಗದೆ ಇದ್ರೆ ಏನಾಗುತ್ತೆ ಅಂದರೆ ನಾನೇನೋ ಯೋಚನೆ ಮಾಡ್ತಿರ್ತೀನಿ, ಡೈರೆಕ್ಟರ್ ಏನೋ ಯೋಚನೆ ಮಾಡ್ತಿರ್ತಾರೆ. ಅದು ಸಿಂಕ್ ಆಗದೆ ಇದ್ದಾಗ ಏನಾಗುತ್ತೆ ಅಂತಂದರೆ ಪ್ರಾಡಕ್ಟ್ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ನಮಗೇನು ಅಂತಂದರೆ, ನಾನು ಇವ್ರ ಜೊತೆ ಮಳೆ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡಿದ್ದೆ. ಅದಾದ ನಂತರ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಪಾರ್ಟ್ನರ್ಸ್ ಸಿನಿಮಾನ. ಸೊ ನನಗೆ ಅವಾಗೆ ಮಳೆ ಸಿನಿಮಲ್ಲೇ ಭಾಳ ಚೆನ್ನಾಗಿ ಜೆಲ್ ಆಗಿದ್ದು. ಆ್ಯಂಡ್ ವೇವ್ ಲೆಂತ್ ಕೂಡ ಭಾಳ ಒಂದೇ. ಸೊ ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದರೆ, ಒಂದು ಪ್ರಾಜೆಕ್ಟು ಈ ಪಾರ್ಟ್ನರ್ ಶೋ ಆದಾಗಿಂದ ಒಂದು ಆಫೀಸ್ಗೆ ಒಂಥರ ಡೈಲಿ ವಿಸಿಟ್. ನಾನು ಇವ್ರ ಜೊತೆ ಡೈಲಿ ವಿಸಿಟ್. ಒಂದು ಕತೆ ಹೇಳಿದ ತಕ್ಷಣ ನನಗೆ ಅದು ಇನ್ವಾಲ್ವ್ಮೆಂಟ್ ಆಗೋಯ್ತು. ಪ್ರತಿ ದಿವಸ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಇವ್ರದ್ದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ, ಸೊ ಪ್ರತಿಯೊಂದೂ ಏನೇನು ಆಗು ಹೋಗುಗಳು ನಡೀತಾ ಇರುತ್ತೆ, ಅದು ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಆಗೋಗ್ಬಿಡುತ್ತೆ. ಬಿಕಾಸ್ ಏನಂತಂದರೆ ವೇವ್ ಲೆಂತ್, ನಮಗೆ ಅವ್ರ ಜೊತೆ ವೇವ್ ಲೆಂತ್ ಚೆನ್ನಾಗಿದೆಯಾ, ಸೊ ಪ್ರಾಡಕ್ಟ್ ಮೇಲೆ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಸೊ ಪ್ರತಿಯೊಂದರಲ್ಲೂ ಇನ್ವಾಲ್ವ್ಮೆಂಟ್ ತಗೋತೀವಿ. ಸೊ ಆವಾಗೇನು ಬರುತ್ತೆ, ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ನನ್ನ ಒಬ್ಬ ನನಗೆ ಸಿಂಕ್ ಆಗಿರೋರಲ್ಲಿ ಶಿವ ತೇಜಸ್ಸು ಕೂಡ ಒಬ್ಬರು ಆ ವಿಷಯದಲ್ಲಿ. ಆ್ಯಂಡ್ ನೀವು ಹೇಳಿದ್ರೆ ಒಂದು ಸಕ್ಸಸ್, ಒಂದು ಏನಂತೀವಿ, ಒಂದು ಸಾಂಗ್ ಹೆಂಗೆ ಸಕ್ಸಸ್ ಆಗುತ್ತೆ ಅಂತ ಸರ್ ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ. ಒಂದು ಸಾಂಗು ಎಲ್ಲವೂ ಏನು ಸಾಂಗ್ ಹಿಟ್ ಆಗಲೇಬೇಕು ಅಂತೇಳಿ ಟ್ರೈ ಮಾಡ್ತಾರೆ. ಆದರೆ ಎಲ್ಲ ಸಾಂಗ್ಗಳು ಹಿಟ್ ಆಗಲ್ಲ, ಆದರೆ ಕೆಲವು ಸಾಂಗ್ಗಳು ಮಾತ್ರ ಹಿಟ್ ಆಗ್ತವೆ. ಯಾಕಂದರೆ ಇಟ್ ಹ್ಯಾಪನ್ಸ್ ಸರ್. ಪ್ರತಿಯೊಬ್ಬರು ಏನು ಅಂತಂದರೆ, ಒಂದು ನಾವು ಕಲ್ಲು ತಗೊಂಡು ಒಂದು ಅಲೆ ಮೇಲೆ ಒಂದು ನೀರ್ ಮೇಲೆ ಎಸೆಯೋದು ಅಷ್ಟೇ ನಮ್ಮ ಕೆಲಸ. ಬಟ್ ಆ ಕಲ್ಲು ಬಿದ್ದ ಮೇಲೆ ಆ ಅಲೆ ಹೆಂಗ್ ಎಬ್ಬಿಸುತ್ತೆ ಅನ್ನೋದು
ಅದು ನೇಚರ್ ಆಗಿಬಿಟ್ಟಿದೆ ಸರ್. ಅಥವಾ ನಾವು ಶ್ರಮ ಪಟ್ಟಿರ್ತೀವಿ, ಪ್ರತಿಯೊಬ್ಬರು ಶ್ರಮ ಪಟ್ಟಿರ್ತಾರೆ. ಆ ಕಲ್ಲು ಬಿದ್ದ ಮೇಲೆ ಅದು ಸೃಷ್ಟಿಸುವಂಥ ಅಲೆ ಇದೆಯಲ್ಲ ಸರ್, ಅದು ದೈವೇಚ್ಛೆ, ಅದು ಹ್ಯಾಪನ್ಸ್. ಅಥವಾ ಒಬ್ಬರು ಲಕ್ ಇರ್ಬೋದು, ಅಥವಾ ಯಾರ್ದು ಶ್ರಮಗಳು ಇರ್ಬೋದು, ಅಥವಾ ಏನು ಬೇಕಾದ್ರೂ ಆಗಿರುತ್ತೆ. ಸೊ ಹಾಗಾಗಿ ಏನಂದರೆ ಇದು ಎಫರ್ಟ್ ಅನ್ನೋದು ಎಫರ್ಟ್ ಹಾಕ್ಲೇಬೇಕು, ಪ್ರತಿಯೊಬ್ಬರಿಗೂ ಹಾಕಿರ್ತಾರೆ. ಕೆಲವು ಸಲ ನಾವು ಕೆಲವು ಸಾಂಗ್ಗಳಿಗೆ ತುಂಬ ಎಫರ್ಟ್ ಹಾಕಿದ್ದೇನೆ. ನನ್ನ ಲಿಸ್ಟಲ್ಲಿ ಅಥವಾ ಸುಮಾರು ಇದ್ದಾವೆ. ನಾನು ತುಂಬ ಎಫರ್ಟ್ಗಳು ಹಾಕಿ ಸಾಂಗ್ಗಳು ಕೆಲವೆಲ್ಲ ಹಿಟ್ಟೇ ಆಗಿಲ್ಲ. ನಾನು ಫೀಲ್ ಮಾಡಿದ್ದೀನಿ ಎಷ್ಟೋ. ನಾನು ತುಂಬ ಚೆನ್ನಾಗಿ ಪ್ರತಿ ಹಂತದಲ್ಲೂ ಹೋಮ್ವರ್ಕ್ ಮಾಡಿ ಹೋದ ಕೆಲವು ಎಷ್ಟೋ ಹೋಮ್ವರ್ಕ್ ಮಾಡಿದ್ದು ಕನೆಕ್ಟೇ ಆಗಲ್ಲ ಒಂದೊಂದ್ಸಲಿ ಏನಂತಂದ್ರೆ ಒಂದು ಆವರೇಜ್, ಇಲ್ಲ ಹಿಂಗೆ ಮಾಡಿದೆ ಹಿಂಗೆ ಆಗ್ಬೋದು ಅಂತ ಇಟ್ಬೋದು. ಅದು ಹೆಂಗಾಗ್ಬಿಡುತ್ತೆ ಅಂದ್ರೆ ಒಂತಹ ಶೂ ಹಿಟ್ಟಾಗ್ಬಿಡುತ್ತೆ. ಸೊ ಇದು ಏನಂತಂದರೆ ಇಲ್ಲಿ ನಾವು ಪ್ರತಿಯೊಬ್ಬ ಎಫರ್ಟ್ ಅಂತೂ ಬೇಕೇ ಬೇಕು. ಆದರೆ ಅದು ನಾವು ಹೇಳ್ತೀವಲ್ಲ, ಒಂದು ಹಿಟ್ ಅನ್ನೋದು ಅದು ತಾನಾಗೆ ಆಗೋ ಅಂಥದ್ದು ವಿನಃ ಅದು ಪರ್ಟಿಕ್ಯುಲರ್ ಮಾಡಲೇಬೇಕು ಅಂತ ಹೋದಾಗ ಆ್ಯಕ್ಚುಲಿ ನಾವು ಮ್ಯಾಕ್ಸಿಮಮ್ ಟೈಮ್ ಫೇಲ್ಯೂರ್ ಆಗಿ ಇರುತ್ತೆ ನನ್ನ ಕರಿಯರ್ನಲ್ಲಿ. ಬಟ್ ಏನಂತಂದರೆ ಸರ್, ಒಂದು ವೇವ್ ಲೆಂತ್, ಒಂದು ಶ್ರಮಪಟ್ಟು ಒಂದು ನಂಬಿಕೆ, ಇದು ಹಾಗೇ ಆಗುತ್ತೆ ಅಂದ್ಕೊಂಡು ಮಾಡಿದಾಗ ಒಂದು ಮಟ್ಟಕ್ಕೆ ಸಾಂಗ್ ಡೆಫಿನೆಟಾಗಿ ಹಿಟ್ ಆಗುತ್ತೆ ಸರ್. ಬಟ್ ಈ ಸಿನಿಮಾದಲ್ಲಿ ಏನಾಗಿತ್ತು ಅಂತಂದರೆ, ಈ ಟೈಟ್ಲ್ ಸಾಂಗ್ ಅಮೋಹ ಸಾಂಗ್ ಇತ್ತಲ್ಲ, ಈ ಫ್ರಮ್ ದ ಬಿಗಿನಿಂಗ್ ಸಿನಿಮಾದು ಸೆಕೆಂಡ್ ಸ್ಕೆಡ್ಯೂಲಿಂದ ಶೋ ಆಗಿತ್ತು ಸಾಂಗ್. ಫಸ್ಟ್ ಸ್ಕೆಡ್ಯೂಲಲ್ಲಿ ಕಂಪೋಸ್ ಆಯಿತು. ಕಂಪೋಸ್ ಆಗೋದ್ರಿಂದ ಈ ಸಾಂಗ್ನ ನನಗೆ ಕೇಳಿಸ್ತಾನೆ ಇದೆ. ಅಮೋಹ ಕೇಳಿ ನನಗೆ ಎಷ್ಟು ಟ್ರ್ಯಾಕ್ ಆಗಿದೆ. ಅಮೋಹ ಅನ್ನೋ ಪದನ ನನ್ನ ತಲೆಯಿಂದ ಹೋಗಲೇ ಇಲ್ಲ. ನಮ್ಗೆ ಹೆಂಗಾಗೋಗಿತ್ತು ಅಂತಂದರೆ, ಅವ್ರು ಟ್ಯೂನ್ ಮಾಡೋವಾಗೆ ಸಣ್ಣದಾಗಿ ಏನೋ ಮಾಡ್ಕೊಂಡು ಶುರು ಮಾಡಿ ಅಮೋಹ ಅಂತ ಶುರು ಮಾಡಿದ್ದದು ಏನೇ ಲೇಹಿಕ್ ಕೊಡ್ಲಿ ಸಹ, ಏನೇ ಲೇಹಿಕ್ ಕೊಟ್ರು ನಮಗೆ ಅದು ಡೈಜೆಸ್ಟೇ ಆಗ್ತಾ ಇಲ್ಲ. ಸೊ ದಟ್ ಅದು ಹೆಂಗಾಗೋಗ್ಬಿಟ್ಟಿದ್ರೆ ನಮ್ಮ ತಲೆಯಿಂದ ಆಚೆಗೆ ಹೋಗ್ತಾ ಇಲ್ಲ. ಸೊ ಹಂಗಾಗಿ ಅಮೋಹ ಅನ್ನೋದು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿತ್ತು. ಬಟ್ ನಮ್ಮ ನಕುಲ್ ಏನು ಮಾಡೋದು, ಆ ಸಾಂಗ್ನ ಡಿಫ್ರೆಂಟ್ ಆಗಿ, ಯಾಕಂದರೆ ನಮ್ಮ ಡೈರೆಕ್ಟ್ರ್ ಆ ಸಾಂಗ್ನ ತುಂಬ ಚೆನ್ನಾಗಿ ವರ್ಕ್ ಮಾಡಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ತುಂಬ ಹಂತಗಳಲ್ಲಿ ವರ್ಕ್ ಮಾಡಿಸಿದ್ದಾರೆ. ಆ ಅಮೋಹ ಸಾಂಗಿಗಂತೂ ತುಂಬಾ ರೆಪ್ಯುಟೇಷನ್ ಜಾಸ್ತಿ ಆಗಿದೆ. ನಂಬರ್ ಆಫ್ ಟೈಮ್ಸ್ ಹೀಡು ಪ್ರೋಸೆಸ್ ತುಂಬ ಆಗಿದೆ. ಹಾಗಾಗಿ ಅದು ಕೇಳಿ ಒಂದೊಂದು ಕೆತ್ತನೆ ಒಂದು ಮೂರ್ತಿ ಮೇಲೆ ಕೆತ್ತನೆ ಮಾಡಿ ಅದು ಪರಿಪೂರ್ಣ ಆಗುವವರೆಗೂ ಈಗ ಬಿಟ್ಟೇ ಇಲ್ಲ. ಆ ಮಟ್ಟಕ್ಕೆ ನಮ್ಮ ಡೈರೆಕ್ಟ್ರು ಆ ಸಾಂಗ್ನ ತಗೊಂಡು ಹೋದ್ವಿ. ಬಟ್ ನಮಗೆ ಈ ಸಾಂಗ್ ಡೆಫಿನೆಟಾಗಿ ಹಿಟ್ ಆಗುತ್ತೆ ಅಂತ ನನಗೆ ಒಂದು ಸಿಕ್ಸ್ ಸೆನ್ಸು ಅವಾಗಿಂದನೇ ನನಗೆ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಏನಂತಂದರೆ, ಈ ಸಾಂಗು ಹಿಟ್ಟಾಗುತ್ತೆ ಅಂತ ನಾವು ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಸೆಟ್ಟಲ್ಲಿ ನಮಗೆ ಎಲ್ಲ ಅನ್ನಿಸ್ತಾ ಇತ್ತು. ಮಗ ನಾವು ಹೆಂಗೆ ಅಂತಂದ್ರೆ ಎಲ್ಲರಿಗೂ ಅಷ್ಟೇ, ಮಗ ಈ ಸಾಂಗ್ ಹಿಟ್ಟಾಗುತ್ತೆ. ಇದು ನಮ್ಮ ಸಿನಿಮಾದ ಹೈಲೈಟ್ ಸಾಂಗ್. ಎಲ್ಲ ಬಾಯ್ನಲ್ಲೂ ಬರ್ತಿದೆ, ನನ್ನ ಬಾಯ್ನಲ್ಲಿ ಬರ್ತಿದೆ, ಪ್ರತಿಯೊಬ್ಬರ ಬಾಯ್ನಲ್ಲಿ ಬರ್ತಿದೆ ಅಂತ ಅಂದರೆ ಅಮೋಹ ಎಲ್ಲ ಬಾಯ್ನಲ್ಲೂ ಬಂದೇ ಬರುತ್ತೆ, ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ. ಸೊ ಅದು ರಿಸಲ್ಟ್ ಇವತ್ತು ನೀವು ನೋಡ್ತಿದ್ದೀರ, ನಮಗೆ ಭಾಳ ಖುಷಿ ಆಗ್ತಾ ಇದೆ. ದಿಸ್ ಇಸ್ ಎಕ್ಸ್ಪೆಕ್ಟೆಡ್. ಸೊ ಇದೆಲ್ಲ ಇದು ಒಬ್ಬದು ಅಂತೆಲ್ಲ ಮೇಜರ್ ಎಲ್ಲದು ಎಫರ್ಟ್ ಕಾಣಿಸ್ತಾ ಇದೆ ಇದರಲ್ಲಿ. ಸೊ ಇನ್ಕ್ಲೂಡಿಂಗ್ ಹೀರೋ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಇನ್ವಾಲ್ವ್ಮೆಂಟ್, ಎಸ್ಪೆಷಲಿ ಹೀರೋಯಿನ್ ಇದಲ್ಲ ಈ ಸಾಂಗಂತೂ. ಆ್ಯಕ್ಚುಲಿ ಈ ಸಾಂಗದು ಕಾಸ್ಟ್ಯೂಮ್ಸು ಡಿಸೈನ್ ಮಾಡಿದ್ವಿ ನಾನು, ಡೈರೆಕ್ಟ್ರು, ಮುರಳಿ ಮಾಸ್ಟ್ರು ಅಂತ ಕೂತ್ಕೊಂಡಾಗ ಕಾಸ್ಟ್ಯೂಮ್ಸ್ಗೆ ಅಂತ ಕೂತ್ಕೊಂಡ್ವಿ. ಪ್ಯಾಟ್ರನ್ ಸೆಲೆಕ್ಟ್ ಮಾಡಬೇಕಿತ್ತು. ಆ ಪ್ಯಾಟ್ರನ್ಗೆ ಒಂದೊಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಒಂದಷ್ಟು ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿದೆ. ಕಾಸ್ಟ್ಯೂಮ್ ಪ್ಯಾಟ್ರನ್ ಎಲ್ಲ ಸೆಲೆಕ್ಟ್ ಆಯಿತು. ಹೀರೋಯಿನ್ಗೆ ಅಂತ ಸೆಲೆಕ್ಟ್ ಮಾಡಿದೆ. ಹೀರೋಯಿನ್ಗೆ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ಸು ಸಿಕ್ತು, ಹೀರೋಗೂ ಕಾಸ್ಟ್ಯೂಮ್ ಸಿಕ್ತು. ಬಟ್ ಹೀರೋಯಿನ್ಗೆ ಯಾವ ಮೆಟೀರಿಯಲ್ ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳಿ ನಾವು ಯೂಶಲಿ ಪ್ಯಾಟ್ರನ್ನ ನಮ್ದೇನಂದ್ರೆ ಪ್ಯಾಟ್ರನ್ ಕಾಸ್ಟ್ಯೂಮನ್ನು ಕಳಿಸ್ತೀವಿ. ಲಕ್ಷ್ಮೀ ಮೇಡಮ್ ಬಂದು ನಮ್ಗೆ ಈ ಥರ ಪ್ಯಾಟ್ರನ್ ಬೇಕು ಅಂತ ಹೇಳಿದೆ, ಮತ್ತು ಮೆಟೀರಿಯಲ್ ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಪ್ಯಾಟ್ರನ್ಸ್ ತೋರಿಸಿದೆ, ವಿಜುವಲ್ ತೋರಿಸಿದ್ವಿ, ಆ ವಿಜುವಲ್ ತಕ್ಕನಂಗೆ. ಬಟ್ ಏನಂತಂದರೆ ನಮ್ಮ ಹೀರೋಯಿನ್ ಇದಾರಲ್ಲ, ಅವರು ಈ ಪ್ಯಾಟ್ರನ್ಗೆ ಪ್ರತಿಯೊಂದು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಹತ್ರ ಕೂತ್ಕೊಂಡು ಅವ್ರ ಜೊತೆ ಹೋಗಿ ಶಾಪಿಂಗ್ ಮಾಡಿಕೊಂಡು ತನ್ನ ಮೆಟೀರಿಯಲ್ ಹೇಗೆ ಇರಬೇಕು, ನನಗೆ ಫಿಟ್ಟಿಂಗ್ ಹೇಗೆ ಇರಬೇಕು, ನಾನು ಹೇಗೆ ಕಾಣಿಸ್ಬೇಕು, ಅದನ್ನು ಡೀಟೈಲಿಂಗ್ ವರ್ಕು ಕೂಡ ತಾನು ಇನ್ವಾಲ್ವ್ಮೆಂಟ್ ತಗೊಂಡು ಆ ಕಾಸ್ಟ್ಯೂಮರ್ ಜೊತೆ ಈ ಫೈನಲ್ ಔಟ್ಪುಟ್ ತೊಗೊಂಡಿದ್ದಾರೆ. ಇದಕ್ಕೆಲ್ಲ ಮೇಜರ್ ಕಾಸ್ಟ್ಯೂಮರ್ ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಅವ್ರದ್ದು ಪಾತ್ರ ಇದು ಜಾಸ್ತಿ ಇದೆ.
ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಆ ಕಾಸ್ಟ್ಯೂಮ್ ವಿಚಾರದಲ್ಲಿ ಕೂಡ ಅವ್ರದ್ದೊಂದು ಶ್ರಮದಿಂದ ಕಾಣುತ್ತೆ. ಇನ್ಕ್ಲೂಡಿಂಗ್ ಈಗ ಹೀರೋ ಸಹ ಕೂಡ ಅಜಯ್ ಸಹ ಕೂಡ ತನ್ನ ಕಾಸ್ಟ್ಯೂಮ್ಸ್ಗಳಿಗೆ ಅವ್ರದ್ದೊಂದು ಪ್ಯಾಟ್ರನ್ ಮಾಡಿದೆ ಆ್ಯಕ್ಚುಲಿ. ಬಟ್ ಏನಂತಂದ್ರೆ ಫೈನಲ್ ಡೇ ಇನ್ನೊಂದು 2 days ಇರುವಾಗ ಅವ್ರದ್ದು ಪ್ಯಾಟ್ರನ್ಗೂ ಪ್ಯಾಟ್ರನ್ಗೆ ಹಾಕೊಂಡು ನೋಡಿದಾಗ ಫೈನಲ್ ಔಟ್ಪುಟ್ನಲ್ಲಿ ಅದು ನಮ್ಗೆ ಯಾಕೋ ಸಮಾಧಾನ ಆಗಲಿಲ್ಲ. ಯಾಕೆಂದರೆ ಕಾಸ್ಟ್ಯೂಮ್ ಕೆಲಸಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ರೆಫರೆನ್ಸ್ ಇರೋ ವಿಜುವಲ್ಸ್ಗೂ ಅದೇ ತರಹ ಮಾಡೋಕ್ಕೆ ಹೋದ್ವು. ಬಟ್ ಏನಾಯ್ತು, ಸಣ್ಣದಾಗಿ ಹೆಚ್ಚು ಕಮ್ಮಿ ಆಗೋದಕ್ಕೆ ಕೆಲವು ಪ್ಯಾಟ್ರನ್ಸ್ ಹೆಂಗೆ ಇರುತ್ತೆ ಅಂದರೆ ಹಾಕೊಂಡ್ರೆ ಚೆನ್ನಾಗಿ ಬಂದ್ಬಿಡುತ್ತೆ, ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಡಬ್ಬ ತಹ ಕಾಣಿಸೋಕೆ ಶುರು ಆಗುತ್ತೆ. ಅದು ನೋಡಿದ್ವಿ. ನಾವು ಟ್ರಯಲ್ ನೋಡಿ ಇನ್ನೊಂದು 2 days ಸಾಂಗಿದೆ ಹೋಗ್ಬೇಕು ಪಾಂಡಿಚೇರಿಗೆ. ಬಟ್ ನೋಡ್ತಿದ್ವಿ ಅಲ್ಲಿ ಇನ್ನೇನು ನಾಳೆ ಹೋಗ್ಬೇಕು, ಹಿಂದಿನ ದಿವಸ ಕಾಸ್ಟ್ಯೂಮ್ ಬಂತು. ನೋಡಿದಾಗ ಅದು ನನಗೆ ಆ್ಯಕ್ಚುಲಿ ನಮಗೆ ಅಂತಲ್ಲ ಇಡೀ ಟೀಮ್ಗೆ ಅದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಯಾಕೆಂದರೆ ರೆಫರೆನ್ಸಲ್ಲಿ ಇರೋದೇ ಬೇರೆ, ಬಟ್ ನಾನು ಹಾಕೊಂಡ್ರೆ ಅದೊಂತಹ ಬೇರೆ ತರನೇ ಕಾಣಿಸೋಕೆ ಶುರು ಆಯಿತು. ಸಮಾಧಾನ ಆಗಲಿದೆ. ಇಡೀ ಟೀಮ್ ಏನು ಮಾಡಿಬಿಟ್ರು, ಸಡನ್ನಾಗಿ ನಮ್ಮ ಅಜಯ್ ಸಾಹೇಬ್ ಹೋಗಿ ಕಾಸ್ಟ್ಯೂಮನ್ನು ಮತ್ತೆ ಅವ್ರಿಗೂ ಸಮಾಧಾನ ಆಗದೆ ಅವು ಕೂಡ ಬಂದು ಅವೇ ಕೂತ್ಕೊಂಡು ಶಾಪಿಂಗ್ ಮಾಡಿಸಿ ನಾಳೆ ಶೂಟಿಂಗ್ ಅಂದರೆ ಹಿಂದಿನ ದಿವಸ ಶಾಪಿಂಗ್ ಮಾಡಿ ನಾವು ಅದಕ್ಕೊಂದು ಪ್ಯಾಟ್ರನ್, ಯಾಕೆಂದರೆ ಹೀರೋಯಿಂದ ಕಾಸ್ಟ್ಯೂಮ್ ಚೆನ್ನಾಗಿ ಬಂದು ಅದಕ್ಕೆ ತಕ್ಕನಂಗೆ ಪಕ್ಕದಲ್ಲಿ ಇಟ್ಕೊಂಡು ಅವರು ಇನ್ವಾಲ್ವ್ಮೆಂಟ್ ತೊಗೊಂಡು ಶಾಪಿಂಗ್ ಮಾಡಿ ಕಂಪ್ಲೀಟಾಗಿ ಅದಕ್ಕೆ ಮ್ಯಾಚ್ ಆಗೋಂಥ ಕಾಸ್ಟ್ಯೂಮ್ಸ್ ತೊಗೊಂಡು ಇದೊಂದು ಫೈನಲ್ ಔಟ್ಪುಟ್ನ ತೊಗೊಂಬರೋದಕ್ಕೆ ಇದು ಸಾಧ್ಯ ಆಯಿತು ಸರ್. ಓಕೆ, ಅಂದರೆ ಎಸ್ಪೆಷಲಿ ಕಲರ್ಸು ಮತ್ತು ಲೈವ್ ಲೊಕೇಶನ್ಸಲ್ಲಿ ಅಂತ ಸೆಟ್ಟಲ್ಲಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದಾಗ ಈ ಥರದ್ದೊಂದು ಪೆಪಿನ್ ಅಂದರೆ ಆ ಮೂಮೆಂಟ್ಸು, ಅಷ್ಟು ಸ್ಕೇಲ್ ಆಫ್ ಡ್ಯಾನ್ಸರ್ಸು, ರಷ್ಯನ್ ಡ್ಯಾನ್ಸರ್ಸ್ ಎಲ್ಲ. ಸೊ ಆ ಕಲರ್ ಪ್ಯಾಲೆಟ್ನ ಆಮೇಲೆ ವೇರಿಯೇಷನ್ಸ್ ಕೊಟ್ಟಿದ್ದೀರಾ, ಅದು ಅಷ್ಟು ಆಪ್ತವಾಗಿ ಸೆಳೆಯೋ ಥರದ್ದು ಕಲರ್ ಪ್ಯಾಲೆಟ್ ಬಗ್ಗೆ ಮಾತಾಡ್ಬೋದು ಸರ್. ಸರ್ ಇದು ಏನಿಲ್ಲ, ಏನಂತಂದರೆ ಈಗ ಕೆಲವು ಲೊಕೇಶನ್ಸ್ ಹೋಗ್ತಿದ್ದೀವಿ. ಈಗ ನಾವು ಯಾವ ಟೈಪ್ ಕ್ಯಾಟಗರಿ ಏನು ಸಾಂಗ್ ಮಾಡ್ತಿದ್ದೀವಿ ಆ್ಯಂಡ್ ಸಾಂಗ್ ನಂಬರ್ ಏನು ಕೇಳ್ತಾ ಇದೆ ಆ್ಯಂಡ್ ಅದು ಪ್ರೆಸೆಂಟ್ ಫೀಲ್ ಏನು ಕೇಳ್ತಾ ಇದೆ ಅಂತ ಅಂದ್ಕೊಂಡು ಯೂಶ್ವಲಿ 3 ಕಾಸ್ಟ್ಯೂಮ್ ಇಲ್ಲ 4 ಕಾಸ್ಟ್ಯೂಮ್ ಒಂದು ಸಾಂಗಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ಅಂತ ಏನಲ್ಲ, ನಾವು ಲೊಕೇಶನ್ಸ್ ಆಲ್ರೆಡಿ ಹೋಮ್ವರ್ಕ್ ಮಾಡಿದ್ವಿ. ಸೊ ಈ ತರ ಸ್ವಲ್ಪ ಎಲ್ಲನೂ ಪ್ಲೆಸೆಂಟ್ ಡೀಸೆಂಟ್ ಒಂದು ಲೈಟ್ ಕಲರ್ದು ಬ್ಯಾಕ್ಗ್ರೌಂಡ್ಸ್ ಇದ್ದಿದ್ದರಿಂದ ಸೊ ಒಂದು 3 ಕಲರ್ 4 ಕಲರ್ ಒಂದು 4-5 ಕಲರ್ ಪ್ಯಾಟ್ರನ್ ಚೂಸ್ ಮಾಡಿದ್ವಿ. ಅದರಲ್ಲಿ 3 ಕಲರ್ ಪ್ಯಾಟ್ರನ್ಸ್ ಸೆಲೆಕ್ಟ್ ಮಾಡಿದೆ. ಅದಕ್ಕೆ ಹೀರೋಯಿನ್ ನಮ್ಮ ಮುರಳಿ ಮಾಸ್ಟರ್ ಕೂತ್ಕೋತಾರೆ, ಡೈರೆಕ್ಟರ್ ಕೂತ್ಕೊಳ್ತೀವಿ, ಎಲ್ಲ ಕೂತ್ಕೊಂಡು ಒಂದಷ್ಟು ಹೋಮ್ವರ್ಕ್ ಮಾಡಿ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿದ್ವಿ ಅಷ್ಟೆ. ಇದು ಯೂಶ್ವಲಿ ಎಲ್ಲ ಸಿನಿಮಾದಲ್ಲೂ ಆಗುತ್ತೆ. ಬಟ್ ಇದರಲ್ಲಿ ಏನಂತಂದರೆ ತುಂಬ ಪೆಕ್ಯುಲರ್ನ ಕಾಸ್ಟ್ಯೂಮ್ನ ಸೆಲೆಕ್ಟ್ ಮಾಡಿದ್ವಿ. ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅದರಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ಸ್ ಬಂದಿದೆ ಅದು. ಸೊ ನಿಮ್ಗೆ ಸ್ಕ್ರೀನಲ್ಲಿ ಕಾಣುತ್ತೆ ಚೆನ್ನಾಗಿ. ಅದು ಅದೇ ಆಗಿರೋದು ಹ್ಯಾಪನ್ಸ್ ಅಂದ್ರಲ್ಲ, ಇಟ್ ಹ್ಯಾಪನ್ಸ್ ಅಷ್ಟೇ. ಶೂ ಸರ್, ಅಂದರೆ ಬೇಸಿಕಲಿ ಈ ಫ್ರೀಡಮ್ ಅನ್ನೋದು ಕ್ರಿಯೇಟಿವ್ ಪ್ರಾಸೆಸ್ಸಲ್ಲಿ ಈ ಲಿಬರ್ಟಿ ಅನ್ನೋದು ಮತ್ತು ಆ ಫ್ರೀಡಮ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ ಥರ ಸಿಕ್ಕಿದಾಗ ಮೇ ಬಿ ನೀವು ಅಂದರೆ ಬೇರೆ ಬೇರೆ ವಿಚಾರದಲ್ಲಿ ಅನುಭವಿಸಿರ್ಬೋದು. ಸೊ ನಿಮ್ಮ ಒಂದು ಕ್ಯಾಪ್ಟನ್ಶಿಪ್ಪಲ್ಲಿ ಈ ಥರದ್ದು ಪ್ಲೇಯರ್ ಸಿಕ್ಕಿದಾಗ ಅಷ್ಟು ಲಿಬರ್ಟಿ ಕೊಟ್ಟಿದ್ದೀರಾ, ಫ್ರೀಡಮ್ ಕೊಟ್ಟಿದ್ದೀರಾ. ಮೇ ಬಿ ಅದು ಒಂದು ಕಾರಣ ಈ ಥರದ್ದೆಲ್ಲ ಕ್ರಿಯೇಟ್ ಆಗೋದಕ್ಕೆ ಅಂತ. ಹೌದು ಸರ್. ಯಾಕೆ ಗೊತ್ತಾ, ಒಂದು ಸಕ್ಸಸ್ ಆಗಬೇಕಂದ್ರೆ ಒಬ್ಬನ ಕೈಲಾಗಲ್ಲ, ಇಡೀ ಟೀಮೇ ಇರಬೇಕು, ಎಲ್ಲರೂ ಟೀಮ್. ಈಗ ನಾನು ಒಂದು ಕತೆ ಮಾಡ್ತೀನಿ, ಒಂದು ಲೈನ್ ಮಾಡ್ತೀನಿ, ನನ್ನ ಮನೆಯಲ್ಲಿ ನನ್ನ ಹೆಂಡ್ತಿಗೆ ಹೇಳ್ತೀನಿ, ನನ್ನ ವೈಫ್ಗೆ, ನನ್ನ ಮಗಳಿಗೆ ಹೇಳ್ತೀನಿ, ಆಮೇಲೆ ಫ್ರೆಂಡ್ಸ್ಗಳಿಗೆ ಹೇಳ್ತೀನಿ. ಇವ್ರಿಗೆ ಇಷ್ಟ ಆಗಿಲ್ಲ, ಬೇರೆಯವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ? ಆ ಥರ ಒಂದು ಸಣ್ಣ ಸೀನ್ ಬಂದರೂ ನಾನು ಎಲ್ಲರಿಗೂ ಹೇಳ್ತೀನಿ. ಒಬ್ಬ ಚೆನ್ನಾಗಿಲ್ಲ ಅಂದರೆ ಏನೋ ಇದೆ ಇಶ್ಯೂ ಇದೆ ಅಂತೀನಿ. ಹಂಗೆ ಯೋಚನೆ ಮಾಡುವವರು ನಾವು. ಈಗ ಒಂದು ಸಾಂಗ್ ಬಂದಿದೆ, ಸಾಂಗ್ ಬಂದಾಗ ಇವರು ಸಿನಿಮಾಟೋಗ್ರಫರ್ ಏನೋ ಸರ್ ಇದು ಈ ಸಾಂಗ್ ಇದೆ, ನಾನು ಈ ಸಾಂಗ್ ಮಾಡಿಸ್ಬೋಗ್ಲೇ ಅಂದ್ಕೊಂಡೆ, ಇದು ಸ್ಪ್ಯಾನಿಷ್ ಆಗಿ ಸ್ಟೈಲಿಶ್ ಆಗಿರಲಿ. ಈಗ ಎಲ್ಲ ಬರೀ ತೆಲುಗು, ಹಿಂದಿ, ತಮಿಳ್ ಸಿನಿಮಾ, ಆ ಸಾಂಗ್ ಚೆನ್ನಾಗಿದೆ, ಈ ಸಾಂಗ್ ಚೆನ್ನಾಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ನಮ್ಮ ಕನ್ನಡ ಸಾಂಗ್ನು ಮಾತಾಡಲಿ, ಯಾಕೆ ಮಾತಾಡಬಾರ್ದು? ನನ್ನ ಮಗಳು ಆ್ಯಕ್ಚುಲಿ ಈ ಸಾಂಗ್ ಸರ್ ಈಗಿನ ಜನ್ರೇಷನ್ ಮಾಡೋನವಳು ಅವಳು. ನಾನು ಆವಾಗಲೇ ಅಂದ್ಕೊಂಡೆ, ನಾನು ನಕುಲ್ ಸರ್ ಹತ್ರ ಫಸ್ಟ್ ಹೇಳಿದ್ದು ಅದೇನೆ, ಸರ್ ತಮಿಳ್ದು ಯಾವುದೋ ಅಬಿಬಿ ಸಾಂಗ್ ಇಟ್ಟು ಅಂತಾರೆ, ಇಲ್ಲಿ ತೆಲುಗಲ್ಲಿ ಇದು ಹೇಳ್ತಾರೆ, ನಮ್ಮದು ಯಾಕೆ ಮಾತಾಡಬಾರ್ದು? ಈ ಸಾಂಗ್ ಅಮೋರ ಅನ್ನೋದು ಮಾತಾಡಬೇಕು ಅಂತೇಳಿ ಅವ್ರು ಟ್ಯೂನ್ ಹಾಕುವಾಗಲೇ ಅಮೋರ ಅಂತ ಬಂತು. ಆಮೇಲೆ ನಾಗಾರ್ಜುನ ಶರ್ಮಾ ಅವರು ನಾವೆಲ್ಲ ಕೂತ್ಕೊಂಡು ಬೇರೆ ಏನಾದ್ರು ಟ್ರೈ ಮಾಡೋಣ, ಅದು ಸೌಂಡಿಂಗೇ ಕೂರಲಿಲ್ಲ ನನಗೆ. ಕೊನೆಗೆ ನಾನು ಡಿಸೈಡ್ ಆದೆ, ಅಮೋರ ಅಂದ್ರೆ ಏನು, ಸ್ಪ್ಯಾನಿಷು, ಲವ್ ಯು, ಇದನ್ನ ಇಟ್ಕೊಂಡೇ ಮಾಡೋಣ ಸರ್, ಸೌಂಡಿಂಗ್ ಚೆನ್ನಾಗಿದೆ. ಅಮೋರ ಅನ್ನೋದು ಕನ್ನಡ ಹೊಡ್ತಾನೆ, ಅಮೋರ ಹಿಂಗೆ ಇದರಲ್ಲಿ ಇದೆ, ಹಿಂಗಿದೆ ಅಲ್ಲ, ಇದನ್ನೇ ವರ್ಕೌಟ್ ಮಾಡೋಣ ಸರ್ ಅಂತೇಳಿ ವರ್ಕೌಟ್ ಮಾಡಿದ್ವಿ. ಫಸ್ಟು ಒಂದು 2-3 ಟ್ಯೂನ್ ಹಾಕ್ಸಿದ್ವಿ, ಕೊನೆಗೆ ವರ್ಕೌಟ್ ಆಗ್ತಿಲ್ಲ, ಇಷ್ಟ ಆಗ್ತಾಯಿಲ್ಲ ನನಗೆ. ಅವರು ಹ್ಞೂ ಸರ್ ಇನ್ನೇನೋ ಮಾಡೋಣ. ಅವ್ರು ಬೆಳಗ್ಗೆ ಬನ್ನಿ ಅನ್ನೋರು, ಬೆಳಗ್ಗೆ ಬಂದರೆ ಆಲ್ರೆಡಿ ಇನ್ನೊಂದು ಮಾಡಿಟ್ಟಿರೋರು. ಆಯಪ್ಪ ಅಂತೂ ತುಂಬ ನಕುಲ್ ಅವರು ನಿಜವಾಗ್ಲೂ ಅವರು AR ರೆಹಮಾನ್ ಹತ್ರ ಇದ್ದವರು, ಆಮೇಲೆ ತುಂಬ ಟ್ಯಾಲೆಂಟೆಡು ಸರ್.
ನೀವು ಹಿಂಗೆ ಹೇಳಿದ್ರೆ ಹಿಂಗೆ ಟ್ಯೂನ್ ಆಗ್ತಾರೆ. ನಾನು ನಿಜವಾಗ್ಲೂ ತುಂಬ ಅಂಥ ಟ್ಯಾಲೆಂಟ್ ನನಗೆ ಸಿಕ್ಕಿರೋ ರಿಯಲಿ ನಾನು ಲಕ್ಕಿ ಅಂತೀನಿ ಈ ಸಿನಿಮಾಗೆ. ಪಾರ್ಟ್ನರ್ ಸಿನಿಮಾ ಹೆಂಗಾಯ್ತು ಅಂದರೆ ಹುಡ್ಕ ಬಂತು ಎಲ್ಲವೂ. ಈ ಕತೆ ಹೇಳಿದೆ, ಹರೀಶ್ ಸರ್ ಪ್ರೊಡ್ಯೂಸರು, ಸರ್ ಈ ಕತೆ ಚೆನ್ನಾಗಿದೆ ನಾನೇ ಮಾಡೋಣ, ಎಲ್ಲ ಒಂದೇ ಸಿಟ್ಟು, ಸರ್ ಇದು ನಾವೇ ಮಾಡೋಣ ಅಂತ. ಅಜಯ್ ಸರ್ಗೆ ಹೋಗಿ ಹೇಳಿದೆ ಇದು ಸೂಪರ್ ಆಗಿದೆ ನಾವೇ ಮಾಡೋಣ ಅಂತ. ಮುರಳಿ ಮಾಸ್ಟ್ರ್ ಎಲ್ಲ ಸಾಂಗ್ ಕೇಳಿಸ್ದೆ, ಸರ್ ನಾನೇ ಮಾಡ್ತೀನಿ ಅಂತ. ಎಲ್ಲವೂ ಹೆಂಗಿದು ಹ್ಯಾಪನಿಂಗ್ ಅಂದರೆ ಸರ್ ಕೂಡ್ಕೊಂಬರ್ತು. ಯಾವುದೂ ಒಂದು ವಿಷಯದಲ್ಲೂ ನಮ್ಮ ಈ ಪಾರ್ಟ್ನರಲ್ಲಿ ಒಂದು ವಿಷಯದಲ್ಲೂ ತೊಂದರೆ ಆಗಿಲ್ಲ ಸರ್. ಹರೀಶ್ ಸರ್ ಈಗ ಸಿನಿಮಾ ಶೂಟ್ ಮಾಡಬೇಕಾ ಸರ್, ಇದು ಅಂದರೆ ಇದೇ ಸರ್, ನೆಕ್ಸ್ಟ್ ಮಾತೇ ಇಲ್ಲ ಸರ್, ಸಾಂಗ್ ಚೆನ್ನಾಗಿರ್ಬೇಕು, ಸಿನಿಮಾ ಚೆನ್ನಾಗಿರ್ಬೇಕು. ಕೊರಿಯೋಗ್ರಾಫ್ ಇವರು ಸಿನಿಮಾದಾಗ ನಾನು ಇವ್ರ ಜೊತೆ ಮಾಡಿದ್ದೆ, ಮಳೆ ಸಿನಿಮಾ ವೇವ್ಲೆಸ್ ಶೂಟ್ ಆಗಿದೆ. ಇವರು ನೋ ಕಾಂಪ್ರಮೈಸು, ಇಲ್ಲ ಸರ್ ಇದು ನಂಗೆ ಹಿಂಗೆ ಬೇಕು ಸರ್, ಹಿಂಗೆ ಬೇಕು ಸರ್ ಅಂತ. ಇನ್ನು ಮುರಳಿ ಮಾಸ್ಟ್ರು, ರಷ್ಯನ್ ಡ್ಯಾನ್ಸ್ ಅವರು ನಾವು ಅಂದ್ಕೊಂಡಿದ್ವಿ, ನಾವು ನೋ ಕಾಂಪ್ರಮೈಸ್ ಸರ್, ಈ ಸ್ಪ್ಯಾನಿಷ್ ನಾವು ಮಾಡಿಸಿರೋದೇ ಹಿಂಗೆ. ನಾವು ಆ್ಯಕ್ಚುಲಿ ಸ್ಪೇನು ಇಂಥ ಕಡೆ ಶೂಟ್ ಮಾಡಬೇಕು ಅಂತ ಇದ್ದಿದ್ದು. ಹರೀಶ್ ಸರ್ ಎಲ್ಲದಕ್ಕೂ ರೆಡಿ ಇದ್ದರು, ಸರ್ ನಡ್ರಿ ಮಾಡೋಣ ಅಂತೇಳಿ. ಆಮೇಲೆ ಇವರೇ ಆ್ಯಕ್ಚುಲಿ ಪಾಂಡಿಚೇರಿಗೆ ಹೋಗೋಕ್ಕೆ, ಸರ್ ಬೇಡ ಸರ್ ಇಲ್ಲೇ ಮಾಡೋಣ ಸರ್, ನಮ್ಮ ಇಂಡಿಯಾದಲ್ಲೇ ಯಾಕೆ ಒಳ್ಳೆ ಪ್ಲೇಸ್ಗಳಿಲ್ಲ ಸರ್. ಅವ್ರು ಯಾವುದೋ ಮುಂಚೆ ಒಂದು ಸಿನಿಮಾಗೆ ಹೋಗಿ ಆ ಲೊಕೇಶನ್ ನೋಡಿದ್ರು ಅವರು, ಯಾಕೆ ಇಲ್ಲೇ ಮಾಡಬಾರ್ದು ಸರ್, ಒಳ್ಳೆ ರೆಸಾರ್ಟ್ಸ್ಗಳಿದೆ, ಒಳ್ಳೆ ಪ್ಲೇಸ್ಗಳಿದೆ, ಬನ್ನಿ ಸರ್ ನಾವು ಮಾಡೋಣ ಅಂತೇಳಿ ನಾವು ಲೊಕೇಶನ್ ರೆಕ್ಕಿ ಹೋದ್ವಿ. ಅವಾಗ ನೋಡಿದ್ವಿ ಸೂಪರ್, ಮುರಳಿ ಮಾಡ್ರು ಇಲ್ಲೇ ಮಾಡೋಣ ಸರ್, ನಾನು ಯಾವುದೋ ಮಾಡಿಲ್ಲ, ಮಾಡಿ ತೋರಿಸಿ ಬನ್ನಿ ಸರ್ ಅಂತ. ಅವರು ಚಾಲೆಂಜಿಂಗು, ಇವರು ಚಾಲೆಂಜಿಂಗು. ಕಾಸ್ಟ್ಯೂಮ್ ಬಂದಾಗ ಲಕ್ಷ್ಮೀ ಕೃಷ್ಣ ಅಂತ ತುಂಬ ಫೇಮಸ್ ಡಿಸೈನರ್ ಈಗ ಅವರು. ನೀವು ಇಂಡಿಯಾದಲ್ಲೆಲ್ಲ ಎಲ್ಲ ಈ ಇಂಡಸ್ಟ್ರಿಲಿ ಈಗ ಲಕ್ಷ್ಮೀ ಕೃಷ್ಣನೇ ಈಗ ಪಾಪ್ಯುಲರ್, ತುಂಬ ಒಳ್ಳೆ ಕಾಸ್ಟ್ಯೂಮ್ ಡಿಸೈನರ್. ನಿಮ್ಗೆ ಹಿಂಗೆ ಹೇಳಿದ್ರೆ ಏನು ಬೇಕಾದರೂ ಮಾಡ್ಕೊಡ್ತಾರೆ ರಿಯಲಿ. ಒಳ್ಳೆ ಟ್ಯಾಲೆಂಟ್ ಇರೋ ಅವ್ರು ಕಾಸ್ಟ್ಯೂಮ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಕಾಸ್ಟ್ಯೂಮ್ ವಿಷಯ ಬಂದಾಗಲೂ ಅದು ತುಂಬ ಡಿಸ್ಕಷನ್ ಆಯಿತು. ಅಜಯ್ ಸರ್ದು 2-3 ಸಲ ಆಯಿತು, ಆಗ್ತಾ ಇಲ್ಲ ನಮ್ಗೆ, ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಹರೀಶ್ ಸರ್ ಚೆನ್ನಾಗಾಗ್ಬೇಕು ಸರ್, ಖರ್ಚು ನೋಡ್ತಾ ಇಲ್ಲ ನಾವು, ಇಟ್ಟು ಸಿನಿಮಾ ಸಾಂಗ್ ಚೆನ್ನಾಗಿದೆ ಇಟ್ಟು ಮಾಡಬೇಕು ಅಷ್ಟೇ. ಎಲ್ಲರೂ ಟೀಮ್ ವರ್ಕ್ ಮಾಡಿದ್ವಿ ನೋಡಿ ಸರ್, ಎಲ್ಲವೂ ಹೆಂಗೆ ಕೂಡ್ಬತ್ತು ಸರ್. ಒಬ್ಬ ಲೈಟ್ ಮ್ಯಾನಿಂದ ಹಿಡಿದು ಇನ್ನೊಂದು ಖುಷಿ ಏನು ಗೊತ್ತಾ ಸರ್, ಇವತ್ತು ಅಮೋರ ತುಂಬ ಸೂಪರ್ ಡೂಪರ್ ಹಿಟ್ ಆಗಿದೆ, ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ನಾನು US ಇಂದ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಯೂಟ್ಯೂಬಲ್ಲೆಲ್ಲ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಸಾಂಗು, ಇಲ್ಲ ನಮ್ಮ ಫ್ರೆಂಡ್ಸ್ ಇಲ್ಲ, ಅವ್ರ ಫ್ರೆಂಡ್ಸ್ಗೆಲ್ಲ ಕೇಳಿದ್ರು, ನನ್ನ ಖುಷಿ ಆಯ್ತು ಅಂದರು. ಅದೇ ಅಲ್ವಾ ಖುಷಿ ಸರ್. ನಾನು ಪಾಂಡಿಚೇರಿ ಶೂಟ್ ಮಾಡ್ತಾ ಇದ್ದೀವಿ, ಅಲ್ಲಿ ಬೀಚ್ ಸೈಡು ಎಲ್ಲ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಮಕ್ಕಳು ಆಟ ಆಡೋರು ಡ್ಯಾನ್ಸ್ ಮಾಡ್ತಾವ್ರೆ, ಅಲ್ಲಿ ಟೂರಿಸ್ಟ್ ಎಲ್ಲ ಬರ್ತಾರೆ, ಅವರು ಡ್ಯಾನ್ಸ್ ಮಾಡ್ತಾರೆ. ನನಗೆ ಬಂದು ಎಲ್ಲರೂ ಕೈ ಕೊಡ್ತಾರೆ, ಸರ್ ಸಾಂಗ್ ನಲ್ಲ ಇರ್ಕು ಸರ್, ಸಾಂಗ್ ನಲ್ಲ ಇರ್ಕು ಅಂತಾರೆ. ಇದೇ ಖುಷಿ ಅಲ್ವಾ ಸರ್, ನಾವು ಸಾಂಗ್ ಮಾಡುವಾಗಲೇ ಅದು ಖುಷಿ ನಿಜವಾಗ್ಲು. ಮುರಳಿ ಮಾಸ್ಟ್ರು ತುಂಬ ಎಫರ್ಟ್ ಹಾಕಿದ್ರು. ಇಲ್ಲ ನಾನು ಮಾಸ್ಟ್ರಿಗೆ ಅದೇ ಹೇಳಿದ್ದು, ಈ ಸಾಂಗ್ ಹಿಟ್ ಮಾಡಿಲ್ಲ ಅಂದರೆ ಮಾಸ್ಟ್ರೇ ನಮ್ಗೆ ಇದೇ ಇಲ್ಲ ಅನ್ನೋ ಥರನೇ, ನಿಮ್ಗೆ ಯಾಕೆ ಸರ್ ನೋಡ್ತೀನಿ ಅಂತ ಅವರು ಚಾಲೆಂಜಿಂಗು. ಜೊತೆಗೆ ಆಮೇಲೆ ಅಜಯ್ ಸರ್ ಬೃಂದ ಪ್ರತಿ ಹಂತದಲ್ಲೂ ಸರ್, ಇವತ್ತು ನನ್ನ ಸಿನಿಮಾ ನೋಡಿದ್ರು ಖುಷಿ ಆಯಿತು ಸರ್, ಈ ಸಿನಿಮಾ ನಿಲ್ಲಿಸೋಣ ಅಂತ ಇವತ್ತು ಜೊತೆಲಿ ನಿಂತಿದ್ದಾರೆ. ನೀವು ನೋಡಿದ್ದೀರಾ ಎಲ್ಲ ಪ್ರತಿಯೊಂದರಲ್ಲೂ ಎಷ್ಟು ಅವರು ವ್ಯಾಲೆಂಟ್ರಿಯಾಗಿ ಸರ್ ಮಾಡೋಣ ಅಂತ ಪ್ರತಿಯೊಂದಕ್ಕೂ ಬರ್ತಾ ಇದ್ದಾರೆ. ಯಾವ ಹೀರೋಯಿನ್ ಬರ್ತಾರೆ ಸರ್, ಈಗ ಶೂಟಿಂಗ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಸಿನಿಮಾ ನೋಡ್ತಾ ಇರ್ತಾರೆ. ಈ ಸಿನಿಮಾ ಗೆಲ್ಲಬೇಕು, ಪಾರ್ಟ್ನರ್ ಅಂತ ಏನು ಟೈಟ್ ಇಟ್ಟಿದ್ದೀವಿ, ಎಲ್ಲರೂ ಪಾರ್ಟ್ನರ್ಶಿಪ್ ಇದು ಸರ್. ಇಲ್ಲ ಬೇಬಿ ನಿಜವಾಗ್ಲೂ ಹಂಗೆ ಆಗಿದೆ. ನಾನು ಯಾರು ಮಾತಾಡ್ಸಿದ್ರು ಎಲ್ಲರೂ ಸೇಮ್ ಇನ್ವಾಲ್ವ್ಮೆಂಟ್, ಪಾರ್ಟ್ನರ್ ಹೆಸರಿಗೂ ಇದೆಲ್ಲರೂ ಪಾರ್ಟ್ನರ್ಸ್. ಇದಕ್ಕೆ ನಿಜವಾಗ್ಲೂ ಸರ್ ಯಾರಲ್ಲೂ ಹೀಗೋಗಳಿಲ್ಲ, ಎಲ್ಲ ಒಂದು ಯಾರು ಹೇಳಿದ್ರು ತಗೋತೀವಿ. ಸಿನಿಮಾಗೆ ಒಳ್ಳೇದಾಗುತ್ತೆ ಅಂದ್ರೆ ತಪ್ಪೇನು ಸರ್ ಅಲ್ಲಿ ಅಲ್ವಾ. ಇವತ್ತು ಎಲ್ಲರಿಗೂ ಖುಷಿಯಾಗಿದ್ದೀವಾ, ಎಲ್ಲರೂ ಖುಷಿಯಾಗಿ ಮಾತಾಡ್ತಾ ಇದ್ದೀವಾ, ಈಗ ಮೀಡಿಯಾದಲ್ಲೆಲ್ಲ ಮಾತಾಡ್ತಾ ಇದ್ದಾರ, ಜನಗಳು ಖುಷಿ ಪಟ್ಟಿದ್ದಾರ. ಇದೊಂದು ಸಾಂಗಿಗೆ ಇನ್ವಿಟೇಷನ್ ಆಗಲೇಬೇಕು ಅಂತ ಮಾಡಿದ್ದೀನಿ ಸರ್, ಇವತ್ತು ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಖುಷಿ ಇದ್ದೀನಿ ಸರ್. ಅಲ್ಲ ನಾಟ್ ಓನ್ಲಿ ಹಾಡು, ಮಾಸ್ಟರ್ ಹೇಳ್ತಾ ಇದ್ರು ಸಿಂಗಲ್ ಕಾರ್ಡು ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಸರ್. ಇದು ಕುನಾಲ್ ಗಾಂಜಾವಾಲ ಹಾಡಿದ್ರು, ಖುಷಿಯಾಗಿದೆ. ಹಿಟ್ಟಾದ್ಮೇಲೆ ಇವ್ರ ಕಾಂಬಿನೇಷನ್ ಅಜಯ್ ಸರ್ದು ಇವ್ರದ್ದು ಶೂರ್ ಶಾಟು ಇದನ್ನು ಇಟ್ಟೆ ಅವ್ರ ಲಿಸ್ಟಲ್ಲಿ. ನೆಕ್ಸ್ಟು ಇನ್ನೊಂದು ಸೋನು ನಿಗಮ್ ಒಂದು ಆಡ್ತಾ ಇದ್ದಾರೆ, ಇನ್ನೊಂದು ಕಾರ್ತಿಕ್ ಅಂತೇಳಿ ಅವ್ರದ್ದೊಂದು ಸಾಂಗ್ ಸರ್. 4 ಸಾಂಗು ಬೇರೆ ಬೇರೆ ಥರನೇ ಇದೆ ಸರ್. ನಕುಲ ಭಯಂಕರ್ ಅವರು ಲವ್ ಮಾಕ್ಟೇಲ್ 2, 3 ಏನು ಹಿಟ್ ಕೊಟ್ಟಿದ್ರು, ಇದು 3ನೇದು ಹ್ಯಾಟ್ರಿಕ್ ಇಟ್ಟು ಸರ್ ಅವ್ರಿಗೆ 100%. ನೀವು ನಾನು ಸುಮ್ಮನೆ ಹೇಳ್ತಾ ಆಲ್ರೆಡಿ ಅಲ್ಲ, ಇದು ಹಿಟ್ಟಾಗಿದೆ. ಇನ್ನೂ 3 ಸಾಂಗ್ ಆಲ್ಬಮ್ ಇಟ್ಟು ಸರ್. ಪಾರ್ಟ್ನರ್ಗೆ ಇದು ನನ್ನ ಆಲ್ಬಮ್ಮು ನಿಜವಾಗ್ಲೂ ಅದೊಂದು ಕಳಸ ಸರ್, ಈ ಸಾಂಗ್ಗಳು ನಮ್ಮ ಪಾರ್ಟ್ನರ್ ಸಿನಿಮಾಗೆ. ಈ ಹಾಡು ಕುಣಿತ ಸಂಭ್ರಮದಲ್ಲಿ ಇನ್ನೊಂದು ವಿಷಯ, ಏನೋ ವಿಷಯ ಕೇಳಿದೆ ರಿವ್ಯೂ ನೋಡ್ಬೇಕಾದ್ರೆ, ಆಕ್ಚುಲಿ ಸುಜ್ಞಾನ್ ಸರ್ ಅಯ್ಯೋ ಸರ್ ಅದೇನಾಯ್ತು ನಾನು ಹೇಳ್ತೀನಿ. ಇದು ಎಲ್ಲರೂ ನಾವು ಫೈನಲ್ ಕಾಪಿ ಎಲ್ಲ ಆದಮೇಲೆ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟು ಸಿನಿಮಾ ನೋಡ್ತಾ ಇದ್ವಿ, ಮ್ಯೂಸಿಕ್ ಸ್ಟುಡಿಯೋಲ್ಲೇ ನೋಡ್ತಾ ಇದ್ವಿ. ನಾನು ಪ್ರೊಡ್ಯೂಸರು ಅಜಯ್ ಸರು ಬೃಂದ ಎಲ್ಲರೂ ಸಿನಿಮಾ ನೋಡ್ತಾ ಇದ್ವಿ. ನಾನು ಆಲ್ರೆಡಿ ನಾನು ಮಾಡುವಾಗ ನೋಡಿರ್ತೀನಲ್ಲ, ಸುಮ್ಮನೆ ನೋಡ್ತಾ ಇದ್ದೆ. ನಮ್ಮ ಪ್ರೊಡ್ಯೂಸರು ಅವ್ರ ಕಣ್ಣಲ್ಲೂ ಎಮೋಷನಲ್ ಅವರೇ. ಇವನ್ ಅಜಯ್ ಬೃಂದ ಅಂತೂ ನನ್ನ ಹತ್ರ ವಿಡಿಯೋ ಇದೆ ಅಳ್ತಾ ಇರೋದು, ಆ ಬೃಂದ ಹಂಗೇ ಕಣ್ಣೀರು ಹಾಕ್ತಾವಳೆ. ಆಮೇಲೆ ಎಲ್ಲ ಲೈಟ್ ಹಾಕಿದ್ರೆ ಇವ್ರು ಹಿಂಗೆ ಒರೆಸ್ಕೊತಾವ್ರೆ ಇವರು ಸರ್. ಅವರು ಶೂಟ್ ಮಾಡೋವಾಗ ವ್ಯೂ ಪಾಯಿಂಟಲ್ಲಿ ನೋಡೋರೆ, ಇದು ಮಾಡೋರೆ ಸರ್. ಅಲ್ಲಿ ಯಾವಾಗ ಮ್ಯೂಸಿಕ್ ಬೀಳ್ತು ಇನ್ನೂ ಎಮೋಷನ್ ಜಾಸ್ತಿ ಅನ್ನಿಸ್ತೋ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ಅಜಯ್ ಸರ್ ಎಲ್ಲರೂ ಕೇಳಿ ಸರ್, ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ ನಿಮ್ಮನ್ನೆಲ್ಲ ಇಷ್ಟು ಮಾತಾಡ್ಸ್ತಾ ಇರೋದು ಸರ್. ಈಗ
ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೆ ಏನು ಸರ್ ಇದೇನು ಈ ಸಿನಿಮಾಗೆ ಬರೋದೇ ಒಂದು ಪ್ಯಾಷನ್ಗೋಸ್ಕರ, ಟೆಕ್ನಿಷಿಯನ್ಸ್ ಬರೋದೇ ಒಂದು ಪ್ಯಾಷನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರ್ತೀವಿ. ಸಿನಿಮಾ ರಂಗಕ್ಕೆ ಬರೋಕ್ಕೆ ಮುಂಚೆನೇ ಅದೊಂದು ಲೈಫ್ ಇರುತ್ತೆ. ಏನು ಅಂತಂದರೆ ಸಿನಿಮಾದಲ್ಲಿ ಟೆಕ್ನಿಷಿಯನ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಒಂದೊಂದೇ ಒಂದು ಕನಸುಗಳು ಇರ್ತವೆ. ಕನಸುಗಳಲ್ಲಿ ನಾವು ಎನ್ರೋಲ್ ಆಗ್ತೀವಿ. ಎನ್ರೋಲ್ ಆಗಿಬಿಟ್ಟು ಒಂದು ಪ್ರಾಜೆಕ್ಟನ್ನು ನಾವು ಅಂದ್ಕೊಂಡಂಗೆ ಒಂದು ಗುರಿ ಮುಟ್ಟಿದ್ವಿ, ಶೂಟಿಂಗ್ ಮಾಡೋದು ಎಲ್ಲವೂ ಮಾಡ್ತೀವಿ. ಮಾಡೋವಾಗ ಅಲ್ಲಿ ಶೂಟಿಂಗ್ ಮಾಡೋವಾಗ ನಮಗೆ ಒಂದು ಹಂತದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿ ಬರ್ತಾ ಇದೆ, ಈ ಥರ ಎಲ್ಲ ಅನ್ಸೋದು ಸಾಮಾನ್ಯ. ಆದರೆ ಅದ್ರ ಜೊತೆಗೆ ಒಂದು ರೆಕಾರ್ಡಿಂಗು, ಎಫೆಕ್ಟ್ಸು, ಇದು ಎಲ್ಲವೂ ಎಫರ್ಟ್ಗಳು ಕೂಡಿದಾಗ ಒಂದು ಫೈನಲ್ ಪ್ರಾಡಕ್ಟ್ನ ನೋಡೋಕ್ಕೆ ಶುರು ಮಾಡ್ತೀವಿ. ನಾನು ಅಲ್ಲಿ ಸಿನಿಮಾದಲ್ಲಿ ಕ್ಯಾಮ್ರಾದಲ್ಲಿ ನಾನು ಏನು ನೋಡಿರ್ತೀನೋ ಅದಾದಮೇಲೆ ಬಂದು ಎಡಿಟ್ ಆದಮೇಲೆ ಎಡಿಟ್ರು ತನಗೆ ಅದರಲ್ಲಿ ನ್ಯೂನತೆಗಳನ್ನು ಕಟ್ ಮಾಡಿ ಬಿಸಾಕಿರ್ತಾನೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಅಲ್ಲಿ ಅವನು ಸ್ಕೋರಿಂಗ್ ಮಾಡಿರ್ತಾನೆ, ಎಲ್ಲೆಲ್ಲಿ ಅವ್ನ ಕೈ ಚಳಕ ತೋರ್ಸೋಕ್ಕಾಗೈತೆ ಅವ್ರು ತೋರಿಸಿರ್ತಾರೆ. ಇನ್ನು ಡೈರೆಕ್ಟ್ರು ಈ ಸಿನಿಮಾನ ಯಾವ ರೀತಿ ಟ್ರಿಮ್ ಮಾಡಬೇಕು ಅದನ್ನೆಲ್ಲ ಅವ್ರು ತಗೊಂಡು ಮಾಡಿರ್ತಾರೆ. ಫೈನಲಾಗಿ ಒಂದು ಸ್ವಲ್ಪ ಆಡಿಯನ್ಸಾಗಿ ಸಿನಿಮಾ ನೋಡಿದ್ರು ನಾನು ಫಸ್ಟ್ ಟೆಕ್ನಿಷಿಯನಾಗಿ ನೋಡೋಕ್ಕೆ ಶುರು ಮಾಡಿರ್ತೀವಿ. ಯಾಕೆಂದರೆ ನಮ್ಮ ನ್ಯೂನ್ಯತೆಗಳು ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಕರೆಕ್ಟ್ ಮಾಡಬೇಕು ಅನ್ನೋದು ನಾವು ಸುಮ್ಮನೆ ಆ ದೃಷ್ಟಿಕೋನದಲ್ಲಿ ನೋಡ್ತಿರ್ತೀವಿ. ಆ ದೃಷ್ಟಿಕೋನದಲ್ಲಿ ನಮ್ಮ ಮಹತ್ವ ನಾನು ಸಿನಿಮಾ ನೋಡಿದ್ದೀನಿ ಅಂತಂದರೆ ಒಬ್ಬ ಆಡಿಯನ್ಸ್ ಆಗಿ ಒಬ್ಬ ಟೆಕ್ನಿಷಿಯನ್ನು ಯಾವಾಗ ಆಡಿಯನ್ಸ್ ಆಗ್ತಾನೆ, ಆ ಆಡಿಯನ್ಸ್ದು ಇನ್ವಾಲ್ವ್ಮೆಂಟ್ ಯಾವಾಗ ಆಗುತ್ತೆ, ಆ ಆಡಿಯನ್ಸ್ ಆಗಿ ಏನು ಎಮೋಷನಲ್ ಯಾವಾಗ ಕನೆಕ್ಟ್ ಆಗ್ತಾನೆ. ಸೊ ಹಂಗೆ ಕನೆಕ್ಟ್ ಆಗಿದ್ದೀನಿ ಅಂತಂದರೆ ನನಗದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೊಬ್ಬನಿಗೆಲ್ಲ ಅದು ಪ್ರತಿಯೊಬ್ಬರನ್ನಲ್ಲೂ ಇರುತ್ತೆ. ಬಿಕಾಸ್ ಐ ಆಮ್ ಎ ಎಮೋಷನ್ ಪರ್ಸನ್ಸ್. ಸೊ ನನಗದು ಕನೆಕ್ಟ್ ಆಗೋಯ್ತು. ಕನೆಕ್ಟ್ ಆಗಿ ಸೊ ತೃಪ್ತಿ ಕೊಡ್ತು ಸರ್. ಸಿನಿಮಾ ಕಂಪ್ಲೀಟ್ ಆಗೋವಾಗ ನನಗೆ ಅದು ಆನಂದ ಪಾರ್ಶ್ವನೋ ಇಲ್ಲ ನನಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಒಬ್ಬ ಟೆಕ್ನಿಷಿಯನ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ, ನಾವು ಮಾಡೋ ಪ್ರತಿಯೊಂದು ಸಿನಿಮಾದಲ್ಲೂ ಈ ಥರ ಸಿಗಲ್ಲ. ಕೆಲವು ಸಿನಿಮಾಗಳಷ್ಟೇ ನಮಗೆ ತೃಪ್ತಿಯನ್ನು ಕೊಡ್ತವೆ, ಆತ್ಮ ತೃಪ್ತಿ ಕೊಡುತ್ತೆ. ಅದರಲ್ಲಿ ಇದು ಒಂದು ಪಾರ್ಟ್ನರ್ ಕೂಡ ಒಂದು ಸೊ ಹಾಗಾಗಿ ನನಗೆ ಅದೊಂದು ಎಮೋಷನ್ ಟೈಮು. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಪ್ರಾಡಕ್ಟ್ ಅಂತ ಮಾಡಿದ್ಮೇಲೆ ಅದು ರಿಸಲ್ಟ್ ಬರುತ್ತಲ್ಲ, ರಿಸಲ್ಟ್ ಬರೋವಾಗಿಲ್ಲ. ಪ್ರತಿಯೊಬ್ಬರಿಗೂ ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಬಂದು ರಿಸಲ್ಟ್ ಬರುತ್ತಲ್ಲ, ಅದೇ ಅಲ್ವಾ ಟೈಮು. ಆ ಟೈಮಲ್ಲಿ ಏನು ಮಾರ್ಕ್ಸ್ ತೊಗೊಂಡಿರ್ತಾನೆ, ಎಲ್ಲಿ ಯಾವ ಹಂತದಲ್ಲಿ ಆ ಮನುಷ್ಯ ನಿಂತಿರ್ತಾನೆ ಅನ್ನೋದು ಎಕ್ಸ್ಪ್ರೆಸ್ ಆಗುತ್ತೆ ಅದು. ಸೊ ನನಗದು ಭಾಳ ಖುಷಿ ಕೊಡ್ತು. ರಿಸಲ್ಟ್ ಏನಾಗುತ್ತೋ ಅದು ದೇಹಕ್ಕೆ ಬಿಟ್ಟಿದ್ದು ಗೊತ್ತಿಲ್ಲ. ಬಟ್ ನಾವು ಹಾಕಿರೋ ಎಫರ್ಟ್ಗೆ ಸೊ ನಮಗೊಂದು ಆತ್ಮತೃಪ್ತಿ ಇರುತ್ತಲ್ವಾ. ಸೊ ಅದು ನಮಗೆ ಕಾಣಿಸ್ತು. ಆ ಎಕ್ಸ್ಪ್ರೆಷನ್ ಅದ್ರ ಮೂಲಕ ಹೊರಗಡೆ ಬಂತು ಸರ್. ಅಂದ್ರೆ ಉದ್ದೇಶ ಮತ್ತೆ ಕಂಟೆಂಟ್ ಎರಡೂ ಕರೆಕ್ಟ್ ಆಗಿದ್ದಾಗ ಎಲ್ಲವೂ ಆಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆ, ಕೆಲಸದಲ್ಲಿ ಪ್ರಾಮಾಣಿಕತೆ ಅದಿಷ್ಟ ಇದ್ದಾಗ ಪ್ರೇಕ್ಷಕರು ಪ್ರಾಮಾಣಿಕವಾಗಿ ಅದನ್ನ ತಗೊಳ್ತಾರೆ. ಅವ್ರಿಗೆ ಅನ್ಸುತ್ತೆ ಇವ್ರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂತ. ಆನೆಸ್ಟ್ ಆಗಿರೋರು ಕಣ್ಣಲ್ಲೇ ಗೊತ್ತಾಗುತ್ತೆ ಆನೆಸ್ಟ್ ಮನುಷ್ಯ ಅಂತ ಹೇಳಿ. ಸರ್ ಆಕ್ಚುಲಿ ಅದೇ ನಾನು ಹೇಳಿದಂಗೆ ಪ್ರಾಮಾಣಿಕವಾಗಿ ಆಗಿರೋದ್ರಿಂದ ಇದು ಪ್ರಾಮಾಣಿಕವಾಗಿ ಈ ತರ ರೀಚ್ ಆಗ್ತಿದೆ. ಪಕ್ಕ ಪ್ರಾಮಾಣಿಕ ಪ್ರಯತ್ನ ಸರ್ ಎಲ್ಲರದು. ಇಡೀ ಟೀಮ್ ಸರ್, ಪಾರ್ಟ್ನರ್ ಅಂತ ಏನಿಟ್ಟಿದೀವಿ, ಪ್ರತಿಯೊಬ್ಬರ ಪ್ರಾಮಾಣಿಕ ಪ್ರಯತ್ನ ಒಂದು ಒಳ್ಳೆ ಸಿನಿಮಾ ಸರ್. ಎಲ್ಲರೂ ಹೆಂಗಾಗಿದೆ ಅಂದ್ರೆ ಈಗ ಪ್ರೇಕ್ಷಕರು ಪಾರ್ಟ್ನರ್ಸ್ ಆಗ್ಬಿಟ್ರು, ಇದಕ್ಕೆ ಪಾರ್ಟ್ನರ್ಸ್ ಆಗ್ಬಿಟ್ರು. ಹೌದು, ನೋಡ್ತಾ ಇದ್ರೆ ಆಕ್ಚುಲಿ ನಿನ್ನೆಯಿಂದ ಇವೇ ಆಗ್ಬಿಟ್ಟಿದೆ. ನೆನ್ನೆಯಿಂದ ನಾನು ಅದೇ ನೋಡ್ತಾ ಇದೀನಿ. ಎಲ್ಲ ಕಡೆ ಬರೀ ಇದೆ ಅಂದ್ರೆ ಒಂದೊಂದು ಸೀಸನ್ ಒಂದೊಂದು ಸಾಂಗ್ ಸಿಗುತ್ತೆ ಸರ್. ಈ ಸೀಸನ್ ಇದು ಅಮೋರಾ ಸೀಸನ್ ನಿಜವಾಗ್ಲೂ ಅದು ಖುಷಿ ಆಗ್ತಾ ಇದೆ ಸರ್. ನಾನು ನಿಜವಾಗ್ಲೂ ಕೆಲವರು ಈ ಸಲ ಆರ್ಕೆಸ್ಟ್ರಾಗಳಲ್ಲೆಲ್ಲ ಗಣೇಶನ ಹಬ್ಬಕ್ಕೆ ಬರೀ ಅಮೋರ ಹೋಗ್ಬೋದು. ಅಮರ ಪಕ್ಕ ಹೋಗುತ್ತೆ, ಬ್ಯಾಂಗಲ್ ಬಂಗಾರಿ ಅಮರ ಮುರಳಿ ಮಾಸ್ಟರ್ದು ಇದು ಇನ್ನೊಂದು ಡಬಲ್ ಧಮಾಕ. ನಮ್ಗೆ ಈ ವರ್ಷದ ಧಮಾಕ ನಮ್ಗೆಲ್ಲರಿಗೂ ಆಗ್ಲಿ ಸರ್. ಒಳ್ಳೇದಾಗ್ಲಿ ಹಬ್ಬದ ಸೀಸನ್ಗೆ. ತುಂಬಾ ಒಳ್ಳೆ ಸೀಸನ್ ಅಂಡ್ ತುಂಬಾ ಪಾಸಿಟಿವ್ ಆಗಿ ಕಾಣ್ತಿರುವಂತ ಒಂದು ಪ್ರಾಜೆಕ್ಟ್. ಆಲ್ರೆಡಿ ಹಾಡು ಈ ಲೆವೆಲ್ಗೆ ಬಂದು ಕೂತಿದೆ. ಅಂದ್ರೆ ಒಂದು ಹಾಡಿನ ಬಗ್ಗೆ ಮಾತಾಡಿಸ್ಬೇಕು ಅನ್ನೋ ಇದು ಬರುತ್ತಲ್ಲ, ಅದು ಇಲ್ಲಿ ಕ್ರಿಯೇಟ್ ಆಗಿರೋದು ಒಂದು ಖುಷಿ ವಿಷಯ. ಯೂಶುವಲಿ ಸಿನಿಮಾ ರಿಲೀಸ್ಗೆ ಇದೆಲ್ಲ ಮಾತಾಡ್ತೀವಿ ನಾವು, ಹಾಡಿಗೆ ಅಂದ್ರೆ ಮಾತಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಅಲ್ವಾ, ಖುಷಿ ಅಲ್ವಾ ಸರ್. ನಿಜವಾಗ್ಲೂ ಸರ್. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅಂಡ್ ಅಮರ ಜೊತೆಗೆ ಇಡೀ ಆಲ್ಬಮ್ ದೊಡ್ಡಿಟ್ಟಾಗ್ಲಿ, ಸಿನಿಮಾ ದೊಡ್ಡಿಟ್ಟಾಗ್ಲಿ. ಅಂಡ್ ಸಿನಿಮಾ ಬಗ್ಗೆ ಮುಂದಕ್ಕೆ ಮಾತಾಡೋಣ. ಈ ಒಂದು ಹೊತ್ತಲ್ಲಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಎಲ್ರಿಗೂ. ಅಮೋರ ಎಲ್ಲರಿಗೂ ಅಮೋರ, ಅಮೋರ ಸರ್. ನಾವು ಎಲ್ಲರೂ ಈಗ ಹಂಗೇನೆ, ನಾವು ಈ ಎಲ್ಲರೂ ಹಾಗೆ ಮಾತಾಡೋದು. ಈಗ ನಾವು ಲವ್ ಯು ಅಮೋರ ಅಂದ್ರೆ ನೋಡಿ, ಅದೊಂದು ಹೊಸದು ಈಗ ಅಲ್ವಾ ಸರ್. ಖುಷಿ ಆಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಈ ಒಂದು ಅಮೋರ ಹಾಡು ಹುಟ್ಟಿನ ಬಗ್ಗೆ ಮತ್ತೆ ಅದು ಪ್ರಾಸೆಸ್ ಬಗ್ಗೆ ಮಾತಾಡಿದ್ದು DOP ಸುಜ್ಞಾನ್ ಮೂರ್ತಿ, ಹಾಗೆ ಶಿವತೇಜಸ್ ಅವರು ನಿರ್ದೇಶಕರು. ನಮಸ್ಕಾರ.